ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪ್ರಿಯಾ ಮತ್ತು ಮಾಧವನ ಮದುವೆ ನಡೀತದೆ. ಮದುವೆಯಲ್ಲಿ ನಿಜಕ್ಕೂ ಕೂಡ ವೀಣಾ ಅವರು ಅಂದರೆ ಪ್ರಿಯಾ ಅಮ್ಮ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇದ್ದಾರೆ. ನಿಜಕ್ಕೂ ಆ ಒಂದು ಸುಳ್ಳು ಮದುವೆಯನ್ನು ನಿಲ್ಲಿಸ್ಬಿಡುತ್ತಾ ಅಂತ ಹೇಳಿ ಅಚ್ಚುರಿ ಆಗ್ತದೆ. ಈ ಕಡೆ ನಂದ ಅವ್ರ ಹತ್ರ ಕೂಡ ಬಂದು ಇಲ್ಲಿ ಮೀನಾ ಮತ್ತೆ ಅವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ರೆ ನಂದ ಅವರಂತೂ ಅವ್ರ ಮೇಲೆ ತುಂಬ ಅಂದರೆ ತುಂಬ ವಿಶ್ವಾಸವನ್ನು ಇಟ್ಕೊಂಡ್ಬಿಡ್ತಾರೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಮೀನಾ ಮಾತನ್ನು ಕೂಡ ತಳ್ಳಿ ಹಾಕ್ತಿದ್ದಾರೆ ನಂದ ಅವರು. ಇತ್ತ ಕಡೆ ಗಂಡ ಹೆಂಡತಿ ಅಂದರೆ ವೀಣಾ ಮತ್ತು ಅವರ ಗಂಡ ಇಬ್ಬರು ಕೂಡ ಸೇರಿಕೊಂಡು ದುಡ್ಡು ಕೊಟ್ಟು ನೆಂಟರಷ್ಟರನ್ನು ಕರೆಸಿದ್ದಾರೆ. ಸರಿಯಾದ ಸಮಯಕ್ಕೆ ಬಂದು ನಮ್ಮ ಮರ್ಯಾದೆ ಉಳಿಸಿದ್ರಪ್ಪ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾರೆ ಇಬ್ಬರು ಕೂಡ. ತದನಂತರ ಸಾಲಗಾರರು ಬಂದಿದ್ರಲ್ವ, ಏನು ಮಾಡಿದ್ರಿ ಅವ್ರಿಗೆ ಅಂದಾಗ ಇಲ್ಲಿ ಕಾಲು ಇಟ್ಕೊಂಡು ಕೇಳ್ಕೊಂಡೆ, ಹಾಗಾಗಿ ಸಮಯ ಕೊಟ್ಟು ಹೋದರು, ಹೇಗಾದರೂ ಮಾಡಿ ಸಾಲ ತೀರಿಸಲೇಬೇಕು ಅಂತ ಹೇಳ್ತಾರೆ. ಖಂಡಿತ ಸಾಲ ತೀರಿಸೋಣ ಅಂತ ಕೂಡ ಹೇಳ್ತಾರೆ ಅವರ ಹೆಂಡತಿ ವೀಣಾ ಕೂಡ. ತದನಂತರ ಇಲ್ಲಿ ಆ್ಯಕ್ಟ್ ಮಾಡ್ತಕ್ಕಂಥ ನೆಂಟರಷ್ಟರು ಬಂದಿದ್ದೆ ಈ ಕಡೆ ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ಮುಂದಾದಾಗ ಇಲ್ಲಿ ಯಾರೂ ಇಲ್ಲ, ಇಷ್ಟೊಂದು ಓವರ್ ಡ್ರಾಮಾ ಮಾಡಬೇಕಾಗಿಲ್ಲ, ದುಡ್ಡು ಕೊಡೋಷ್ಟು ಆ್ಯಕ್ಟ್ ಮಾಡಿದ್ರೆ ಸಾಕು ಅಂತ ಹೇಳಿ ವೀಣಾ ಹೇಳ್ತಾರೆ. ತದನಂತರ ಇಲ್ಲಿ ವೀಣಾ ಅವರು ಒಬ್ಬರೇ ಇದ್ದಾಗ ಅಲ್ಲಿಗೆ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಬರ್ತಾರೆ. ಅವರಿಬ್ಬರಿಗೆ ವೀಣಾ ಅವ್ರ ಮೇಲೆ ಡೌಟು. ಅದೇ ಕಾರಣಕ್ಕೋಸ್ಕರ ಇಲ್ಲಿ ವೀಣಾ ಅವರನ್ನು ಬಂದು ನಮಗೆ ಕೆಲವೊಂದು ಡೌಟ್ಸ್ ಇದೆ, ಅದೇ ಕಾರಣಕ್ಕೆ ಕೇಳೋಣ ಅಂತ ಬಂದ್ವಿ. ನಾವು ಬಂದಾಗ ಗಲಾಟೆ ಆಗ್ತಿತ್ತಲ್ವಾ, ಆದರೆ ನೀವು ಹೇಳಿದ ಮಾತು ನಮ್ಗೆ ಯಾಕೋ ನಿಜ ಅಂತ ಅನ್ನಿಸ್ತಿಲ್ಲ ಅಂದಾಗ, ಅಯ್ಯೋ ನಾನು ಹೇಳಿದ ಮಾತು ನಿಜಾನೇನಮ್ಮ, ನಿಜ ಅಲ್ಲದೆ ಮತ್ತಿನ್ನೇನು, ನನ್ನ ಮಗಳನ್ನ ನಾವು ಅವನಿಗೆ ಮದುವೆ ಮಾಡಿಕೊಡಲ್ಲ ಅಂತ ಹೇಳಿದ್ವಿ, ಅದೇ ಕಾರಣಕ್ಕೆ ಅವ್ರು ಬಂದು ಇಲ್ಲಿ ಗಲಾಟೆ ಮಾಡಿದ್ರು ಅಷ್ಟೇ ಅಂತ ಹೇಳ್ತಾರೆ. ನನಗ್ಯಾಕೋ ಅದು ಸತ್ಯ ಅನ್ನಿಸ್ತಿಲ್ಲ, ಗಲಾಟೆ ಬಂದು ಮಾಡ್ತಾರೆ ಮದುವೆ ನಿಲ್ಲಿಸೋಕೆಲ್ಲ ಹಾಗೆ ಹೀಗೆ ಅಂತ ಹೇಳಿ ಮೀನಾ ಮತ್ತು ಅಮ್ಮು ಹೇಳಿದ್ರು ಕೂಡ ವೀಣಾ ಅವರು ತಾವು ಹೇಳಿದ್ದೇ ಸರಿ ಅಂತ ಹೇಳ್ತಾರೆ. ತದನಂತರ ಮತ್ತೊಂದು ಡೌಟ್ ಕ್ರಿಯೇಟ್ ಆಗುತ್ತೆ ಅಮ್ಮು ಮತ್ತು ಮೀನಾಗೆ. ಅದನ್ನು ಕೂಡ ಪ್ರಸ್ತಾಪ ಮಾಡೋಕ್ಕೆ ಮುಂದಾದಾಗ ನಿಮ್ಮ ಎಲ್ಲ ಡೌಟ್ಗಳನ್ನ ಕೂಡ ನಾನು ಆಮೇಲೆ ಕ್ಲಿಯರ್ ಮಾಡ್ತೀನಿ, ಸಮಯ ಇದ್ದಾಗ ಜೊತೆಲಿ ಕೂತ್ಕೊಂಡು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಣ, ಈಗ ಸ್ವಲ್ಪ ಕೆಲಸ ಇದೆ, ನಿಮಗೂ ಕೂಡ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಮೀನಾ ಅವರು ಹೊರಟು ಬಿಡ್ತಾರೆ. ತದನಂತರ ಇಲ್ಲಿ ಮೀನಾ ಮತ್ತು ಅಮ್ಮು ಮಾತಾಡ್ತಿರೋದನ್ನು ಧನ್ಯ ಕೇಳಿಸ್ಕೊತಾಳೆ. ಏನಿದು ಮದುವೆ ಆಗ್ತಾ ಇದ್ರೆ ಇವರಿಬ್ರು ತಲಹಾಟೆ ಮಾಡ್ತಿದ್ದಾರೆ, ಇವ್ರಿಗೆ ಸರಿಯಾಗಿ ಚಳಿ ಬಿಡಿಸಿ ಬೆಂಡೆತ್ತಬೇಕು ಅಂತ ಅನ್ಕೋತಾರೆ. ಅತ್ತ ಕಡೆ ನಂದಾರವರು ಬಂದಿರತಕ್ಕಂಥ ನೆಂಟ್ರಿಸ್ಟ್ರಿಗೆ ಇಡೀ ಕುಟುಂಬದವರನ್ನು ಪರಿಚಯ ಮಾಡಿಕೊಡ್ತಾರೆ. ಬಟ್ ವಲ್ಲಭ ಮತ್ತು ಅಮ್ಮುವನ್ನ ಪರಿಚಯ ಮಾಡಿಕೊಡುವುದಿಲ್ಲ. ಇದರಿಂದಾಗಿ ವಲ್ಲಭಂಗೆ ತುಂಬ ಅಂದರೆ ತುಂಬ ವಿಚಾರ ಆಗಿಬಿಡತ್ತೆ. ಹಾಗಾಗಿ ಅದನ್ನೇ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ಇತ್ತ ಕಡೆ ಮೀನಾ ಮತ್ತು ಅಮ್ಮು ಹತ್ರಕ್ಕೆ ಧನ್ಯ ಬಂದಿದೆ. ಏನು ಮಾತಾಡ್ತಿದ್ರೆ ನೀವು ಬೀಗ್ರದ್ರ ಅಂತ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಅವರ ಬೀಗರು ಮೀನಾ ಕೂಡ ಅಲ್ಲೇ ದೂರದಿಂದ ನೋಡ್ತಿದ್ದಾರೆ. ಆಗ ಇಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಏನೆಲ್ಲ ಹಾಗೆ ವಿಚಾರಿಸ್ತಾ ಇದ್ವಿ ಅಂತ ಹೇಳಿದಾಗ, ನಿಜಕ್ಕೂ ಕೂಡ ನಿಮ್ಮ ನಡ್ಕೋತಿರೋ ರೀತಿ ಸರಿ ಇಲ್ಲ, ನಮ್ಮ ತಮ್ಮನ ಮದುವೆ ಆಗ್ತಿದೆ, ಒಳ್ಳೆ ಹುಡುಗಿ ಒಳ್ಳೆ ಬೀಗರು, ಸುಮ್ಮನೆ ವಿನಾಕಾರಣ ಇದನ್ನು ಹಾಳು ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಧನ್ಯ ತರಾಟಿಗೆ ತಗೋತಾಳೆ ಇಬ್ಬರನ್ನ ಕೂಡ. ನಂತರ ಇದನ್ನು ನೋಡಿದಂಥ ವೀಣಾ ಅವ್ರಿಗೆ ಅನಿಸುತ್ತೆ, ಓ ಈ ಧನ್ಯಾಗೆ ಸರಿಯಾಗಿ ಮಸ್ಕ ಹೊಡೆದ್ರೆ ಖಂಡಿತ ನಮ್ಮ ಪರವಾಗಿರ್ತಾರೆ, ಇವಳೇ ಸರಿ ಈ ಮೀನಾ ಮತ್ತು ಅಮ್ಮುಗೆ ಸರಿಯಾಗಿ ಚಾಟಿ ಹಿಟ್ಟನ್ನು ಬೀಸೋದಕ್ಕೆ ಅಂತ ಅಂದ್ಕೊಂಡಿದ್ದೆ. ಅಮ್ಮು ಮತ್ತು ಮೀನಾ ಹೋಗ್ತಿದ್ದಾಗೇ ಅಲ್ಲಿ ಧನ್ಯ ಹತ್ರ ಬರ್ತಾರೆ. ಅವರು ಧನ್ಯ ಹತ್ರ ಬಂದಿದೆ. ಏನಮ್ಮ ಧನ್ಯ, ನಿಜಕ್ಕೂ ನೀನು ಎಷ್ಟು ಮುದ್ದಾಗಿದೆಯಾ ಗೊತ್ತಾ, ನನ್ನ ಯಜಮಾನ್ರ ಹತ್ರ ಹೇಳ್ತಿದ್ದೆ ಈ ಹುಡುಗಿಗೆ ಮದುವೆನೇ ಆಗಿದೆ ಅಂತ ಅನ್ನಿಸೋದಿಲ್ಲ, ನಿಜಕ್ಕೂ ಅವ್ರ ಮನೆ ಸುಸೇಂದ್ರಿಗಿಂತ ಧನ್ಯನೇ ತುಂಬ ಚೆನ್ನಾಗಿದ್ದಾಳೆ ಅಂತ ಅಂತ ವೀಣಾ ಅವರು ಹೇಳಿದಾಗ, ಹೌದಾ ನಾನು ಕಾಲೇಜ್ಗೆ ಹೋಗೋ ಹುಡುಗಿ ಥರ ಕಾಣಿಸ್ತೀನಿ, ತಮಾಷೆ ಮಾಡ್ತಿದ್ದಾರ ಅಲ್ವಾ, ಅಲ್ಲೆಲ್ಲ ಆ ಥರ ಕಾಣಿಸ್ತೀನಿ ಅಂತ ಧನ್ಯ ಹೇಳಿದಾಗ, ಇಲ್ಲಮ್ಮ ನಿಜಕ್ಕೂ ಕೂಡ ನಮ್ಮ ಮನೆಯವರು ಹೌದು ಅಂತ ಹೇಳಿದ್ರು, ನೀನು ನಿಮ್ಮ ಮನೆ ಸುಸೇಂದ್ರಿಗಿಂತ ತುಂಬ ಮುದ್ದಾಗಿದೆಯಾ ಗೊತ್ತಾ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿ ನಿಜಕ್ಕೂ ಕೂಡ ಧನ್ಯನ ಅಟ್ಟಕ್ಕೆ ಇರಿಸ್ಬಿಡ್ತಾರೆ ವೀಣಾ ಅವರು. ಇದರಿಂದ ಧನ್ಯ ಕೂಡ ಫುಲ್ ಖುಷಿಯಾಗಿದೆ. ಈ ಕಡೆ ಧನ್ಯ ತಲೆಗೆ ಹೂವನ್ನು ಮೂಡಿಸಿ ವೀಣಾ ಅವರು ಸಖತ್ತಾಗಿ ಅಲ್ಲಿಂದ ಹೋಗ್ತಾರೆ. ಅಯ್ಯೋ ಬೀಗರು ಎಷ್ಟೆಲ್ಲ ಒಳ್ಳೆಯವರು ಅಂತ ಹೇಳಿ ಧನ್ಯ ಅನ್ಕೋತಾಳೆ. ತದನಂತರ ಅಲ್ಲಿ ವಲ್ಲಭ ತುಂಬ ಎಮೋಷ್ನಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಗ ಅಮ್ಮು ಅಲ್ಲಿಗೆ ಹೋಗ್ತಾಳೆ. ಏನು ಕಾಡ್ಪಪ್ಪ, ಏನು ಯೋಚನೆ ಮಾಡ್ತಿದ್ಯಾ, ಮಾವ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂದಾಗ, ಹೌದು ನನಗೆ ನಮ್ಮ ಅಪ್ಪನ ಕಾಣಿದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ, ಅಪ್ಪ ಅಂದರೆ ತುಂಬಾ ಇಷ್ಟ, ಆದರೂ ಕೂಡ ಚಿಕ್ಕದ್ರಿಂದ ಅಣ್ಣಂದಿರ್ತಾರ, ನಾನು ಯಾವತ್ತೂ ಅವ್ರ ಮಾತನ್ನು ಕೇಳಿಕೊಂಡು ಅವ್ರಿಗೆ ಬೇಕಾದಾಗೆ ನಡ್ಕೊಂಡು ಬಂದವನಲ್ಲ, ಅದೇ ಕಾರಣಕ್ಕೆ ಅಪ್ಪಂಗೆ ನನ್ನ ಮೇಲೆ ಕೋಪ ಇತ್ತು ಹೊಡಿತಾ ಇದ್ರು ಕೂಡ. ಎಲ್ಲರೂ ಅನ್ಕೋತಾರೆ ನನ್ನ ಮನೆಯಿಂದ ಆಚೆ ಹಾಕಿದ್ರು, ಬೈದರು, ಹೊಡೆದ್ರು, ಇವನು ಅಳೋದೇ ಇಲ್ಲ ಅಂತ. ಆದರೆ ನನಗೆ ಅಳಬೇಕು ಅಂದರೆ ವರ್ಷಗಟ್ಟಲೆ ಸಾಕಾಗೋದಿಲ್ಲ, ಅಷ್ಟು ಕಣ್ಣೀರು ಬರುತ್ತೆ. ಆದರೆ ಯಾಕೆ ನಾನು ಅಳುವುದಿಲ್ಲ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಎಮೋಷ್ನಲ್ ಆಗ್ತಿದ್ದಾರೆ. ಜೊತೆಗೆ ಅಪ್ಪ ಅವ್ರ ಮುಂದೆ ನನ್ನ ಮಗ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡೆ, ಆದರೆ ಅಪ್ಪನಿಗೆ ತುಂಬ ಕೋಪ ಇದೆ ಅಲ್ವಾ, ಹಾಗಾಗಿ ಹೇಳಲಿಲ್ಲ ಅಂತ ಎಮೋಷ್ನಲ್ ಆದಾಗ ಇಲ್ಲಿ ಅಮ್ಮು ಬೇಜಾರು ಮಾಡ್ಕೋಬೇಡ ವಲ್ಲಭ, ಅಕ್ಕ ಹೇಳಿದ್ರಲ್ವ ನನ್ನ ರೀತಿಯೇ ನಿಮ್ಮನ್ನು ಕೂಡ ಸ್ವಲ್ಪ ದಿನ ಅಷ್ಟೇ ಕ್ಷಮಿಸ್ತಾರೆ ಮಾವ, ಒಪ್ಕೋತಾರೆ ಅಂತ. ಖಂಡಿತ
ಮಾವ ಕ್ಷಮಿಸಿ ಒಪ್ಕೋತಾರೆ, ಅಲ್ಲಿ ತನಕ ನಾವು ಕಾಯಬೇಕಷ್ಟೇ ಅಂತ ಹೇಳ್ತಾಳೆ ಅಮ್ಮು. ನಂತರ ಇಲ್ಲಿ ಎಮೋಷ್ನಲ್ ಆಗಿ ಅಳ್ತಾ ಇರ್ತಾನೆ ವಲ್ಲಭ. ಕರ್ಚೀಫನ್ನು ಕೊಟ್ಟು ಇಲ್ಲಿ ಅಮ್ಮು ಸಮಾಧಾನ ಮಾಡ್ತಾಳೆ. ನಂತರ ವಲ್ಲಭ ಅಲ್ಲಿಂದ ಹೋಗ್ತಿದ್ದಾಗೆ, ನಿಜಕ್ಕೂ ವಲ್ಲಭ ಇವತ್ತು ನಿನ್ನ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ, ನನ್ನಿಂದನೇ ಇಷ್ಟೆಲ್ಲ ಆಗ್ತಿರೋದು, ದಯವಿಟ್ಟು ಕ್ಷಮಿಸ್ಬಿಡು. ಖಂಡಿತ ನೀನು ಮೇಲೆ ಹೊರಟು ಅನ್ನೋದು ತುಂಬ ಚೆನ್ನಾಗಿರ್ತಿತ್ತು, ಬಟ್ ಒಳಗಡೆ ಇಷ್ಟು ಮೃದು ಅನ್ನೋದು ಗೊತ್ತಿರಲಿಲ್ಲ. ಖಂಡಿತ ನಿನ್ನ ಮನಸ್ಸು ತುಂಬಾ ಮೃದು ಅಂತ ಕೂಡ ಮಾತನಾಡ್ತಾಳೆ ಇಲ್ಲಿ ಅಮ್ಮು ತನಗೆ ತಾನೇ. ತದನಂತರ ಆದ ಕಡೆ ಮನೆಯಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಅಮ್ಮುವಿನ ಅಣ್ಣ ಸಿಡಿದೇಳ್ತಿದ್ದಾರೆ. ಬಿಕಾಸ್ ಇಲ್ಲಿ ಮಾಧವನ ಮದುವೆ ಆಗ್ತದೆ ಇಲ್ಲ, ಮಾಧವನ ಮದುವೆ ನಿಲ್ಲಲೇಬೇಕು, ಯಾವುದೇ ಕಾರಣಕ್ಕೂ ಮದುವೆ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಅಂದ್ಕೊಂಡಿದ್ದ. ತನ್ನ ಫ್ರೆಂಡ್ಸ್ಗಳ ಹತ್ರ ಬಂದು ಹುಡುಗಿನ ಮದುಮಗಳನ್ನ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕ್ತಿದ್ದಾರೆ. ಇತ್ತ ಕಡೆ ಪ್ರಿಯಾ ತನ್ನ ತಾಯಿ ಹತ್ರ, ಅಮ್ಮ ದಯವಿಟ್ಟು ಸುಳ್ಳು ಹೇಳ್ಬೇಡ ಅಮ್ಮ, ಸುಳ್ಳು ಹೇಳೋದನ್ನು ನಿಲ್ಲಿಸ್ಬೇಡು, ಮಾಧವ್ ಅವರು ಏನೇ ಇದ್ರೂ ನನ್ನನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಪ್ಲೀಸ್ ಸತ್ಯ ಹೇಳ್ಬೇಡಮ್ಮ ಅಂದಾಗ, ಏನೇ ಮಾತಾಡ್ತಿದ್ಯಾ, ಸುಳ್ಳನ್ನು ಕಡಿಮೆ ಮಾಡ್ಬೋದು, ಆಗಿರೋ ಸತ್ಯವು ಸುಳ್ಳನ್ನು ನಾವು ಮುಚ್ಚಾಕೋಕ್ಕಾಗೋದಿಲ್ಲ, ಅದನ್ನು ಹಾಗೆ ಮೇಂಟೈನ್ ಮಾಡಬೇಕಾಗತ್ತೆ, ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನಿರು, ಮದುವೆ ಆಗಿ ಹೋಗ್ತಾ ಇದೆಯಾ, ಸರಿಯಾಗಿ ಹೊಂದಾಣಿಕೆಯಿಂದ ಹೋಗು ಅಂತ ಅಮ್ಮ ಹೇಳ್ತಿದ್ದಾರೆ. ಅದು ಹಾಗಲ್ಲ ಅಮ್ಮ, ನಿಜಕ್ಕೂ ಅವರು ಮರ್ಯಾದೆಗೆಲ್ಲ ತುಂಬ ಹಂಚ್ತಾರೆ, ನೀನು ನೋಡಿದ್ರೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ, ದಯವಿಟ್ಟು ನಿಜ ಹೇಳ್ಬಿಡಮ್ಮ, ಇಂಟ್ರೆಸ್ಟು ಕೂಡ ಇಲ್ಲ, ಅವ್ರಿಗೆ ಯಾರೋ ಬಂದರು ದುಡ್ಡು ಕೊಟ್ಟು ಕರೆಸಿದ್ಯಾ, ನನಗೆ ಕಸಬಿಸಿ ಆಗೋಯ್ತು, ಇದೆಲ್ಲ ನಾಟಕ ಮಾಡಿದ್ದೀವಿ ಅಂತ ಗೊತ್ತಾದರೆ ಅವ್ರು ನಮ್ಮ ಬಗ್ಗೆ ಏನು ಅಂದ್ಕೊಳ್ಳೋದಿಲ್ಲ, ಖಂಡಿತ ಎಡವಟ್ಟಾಗತ್ತಮ್ಮ ಅಂತ ಪ್ರಿಯಾ ಹೇಳ್ತಿದ್ರು ಕೂಡ ಇಲ್ಲಿ ವೀಣಾ ಅವರು ಸುತ್ತಾರಾಮ್ ಮಗಳು ಮಾತನ್ನು ಕೇಳುವುದಿಲ್ಲ. ನಂತರ ಆತ ಕಡೆ ಮೀನಾ ಕೂಡ ತನ್ನ ಗಂಡ ಕೇಶವನ ಹತ್ರ ಹೋಗಿದ್ದ. ಇಲ್ಲಿ ವೀಣಾ ಅವ್ರು ನಮ್ಗೆ ಯಾಕೋ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತದೆ, ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇದ್ದಾರೆ, ಯಾಕಂದರೆ ಮಾವ ತುಂಬ ಮರ್ಯಾದಸ್ತರು, ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ, ಆದರೆ ಅವರು ಇಂಥ ಸುಳ್ಳುಗಾರರು ಅಂತ ಗೊತ್ತಾದರೆ ಖಂಡಿತ ಮಾವಂಗೆ ಆಗತ್ತಾ. ನಾವು ಮದುವೆ ಚೌಟ್ರಿಗೆ ಬಂದಾಗ ತುಂಬ ದೊಡ್ಡ ಗಲಾಟೆ ಆಗ್ತಿತ್ತು, ಬಟ್ ಅವ್ರ ಕಾರಣ ಬೇರೆ ಏನೋ ಹೇಳಿದ್ರು, ನಂಗೆ ಯಾಕೋ ನಂಬೋಕೆ ಆಗ್ತಿಲ್ಲ ಅದನ್ನು ಅಂತ ಮೀನಾ ಹೇಳಿದಾಗ ಇಲ್ಲಿ ಕೇಶವ, ನೋಡು ಮೀನಾ, ಇದನ್ನೆಲ್ಲ ಬಿಟ್ಬಿಡು, ಅಣ್ಣ ಹುಡುಗಿನ ತುಂಬ ಇಷ್ಟಪಟ್ಟಿದ್ದಾನೆ, ಅಣ್ಣ ಚೆನ್ನಾಗಿರಬೇಕು ಅನ್ನೋದಷ್ಟೇ ನಮ್ಮ ಆಸೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಂದ ಅವರು ಬರ್ತಾರೆ. ಏನು ಮಾತಾಡ್ತಿದ್ಯಾ ಕೇಶವ, ದುಡ್ಡು ತೊಗೊಂಡು ಬರೋಕ್ಕೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಂತರ ಇಲ್ಲಿ ನಂದ ಅವರು ಸರಿಯಾಗಿ ದುಡ್ಡು ಕೊಡ್ತಿಲ್ಲ ಅಂತ ಹೇಳಿ ಚೌಟ್ರಿ ಅವರು ಕೂಡ ಬಂದಿದ್ದಾರೆ, ಇನ್ನೂ ದುಡ್ಡು ಪೇಮೆಂಟ್ ಮಾಡಿಲ್ಲ, ಮಾಡಿ ಅಂತ ನನ್ನ ಮಗ ಬರ್ತಿದ್ದಾಗೆ ಚೌಟ್ರಿ ಪೇಮೆಂಟ್ ಮಾಡ್ತೀನಿ ಅಂತಾರೆ. ಅತ್ತ ಕಡೆ ಫ್ಲವರ್ ಡೆಕೋರೇಷನ್ ಅವ್ರು ಕೂಡ ಯಾವುದೇ ರೀತಿಯ ಡೆಕೋರೇಷನ್ ಮಾಡದೆ ಅರ್ಧಂಬರ್ಧ ಮಾಡಿ ಕುಳಿತುಕೊಂಡಿದ್ದಾರೆ. ಯಾಕೆ ಏನು ಅಂದಾಗ 10,000 ಟೋಕನ್ ಅಡ್ವಾನ್ಸ್ ಕೊಟ್ಟರೆ ಸಾಕಾಗೋದಿಲ್ಲ, ಅರ್ಧ ಪೇಮೆಂಟ್ ಮಾಡಬೇಕು, ಮಾಡಿದ ಮೇಲೇ ಕೆಲಸ ಮುಂದುವರಿಸೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ನಂದ ಅವರು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಅಷ್ಟರಲ್ಲಿ ಲೈಕ್ ಮೀನಾ ಮತ್ತು ಗಿರಿಜಾ ಅವರು ಇಬ್ಬರು ಕೂಡ ಬರ್ತಾರೆ. ಇತ್ತ ಕಡೆ ನನ್ನ ಮಗ ಬರ್ತಿದ್ದಾಗೆ ಕೊಡ್ತೀನಿ ಅನ್ನೋದಕ್ಕೂ ಈ ಕಡೆ ಕೇಶವ ಬರೋದಕ್ಕೂ ಒಂದೇ ಆಗುತ್ತಾ. ಇಲ್ಲೂ ಕೇಶವ ದುಡ್ಡು ಅಂತ ಕೇಳ್ತಿದ್ದಾರೆ. ಇಲ್ಲಪ್ಪ ನಮಗೆ ಚೀಟಿ ಅವರು ಮೋಸ ಮಾಡಿಬಿಟ್ರು ಅಂತ ಹೇಳ್ತಿದ್ದಾಗೆ ನಿಜಕ್ಕೂ ಇಲ್ಲಿ ನಂದ ಅವರು ಆಘಾತಕ್ಕೆ ಒಳಗಾಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ನಂದ ಅವರು ಮದುವೆ ಮಾಡಬೇಕು ಅಂತ ಹೊಂದಿಸಿದಂಥ ದುಡ್ಡು ಖಂಡಿತ ಕೈ ಸೇರಿಲ್ಲ. ಹಾಗಿದ್ರೆ ಏನಾಗುತ್ತೆ, ಹೇಗೆ ಎಲ್ಲರಿಗೂ ಕೂಡ ದುಡ್ಡನ್ನು ಕೊಡೋದ್ರ ಮುಖಾಂತರ ಮದುವೆಯನ್ನು ಮುಂದುವರಿಸ್ತಾರೆ. ಮದುವೆಯನ್ನು ಅಚ್ಚುಕಟ್ಟಾಗಿ ಮಾಡುವುದಕ್ಕೆ ಆಪದ್ ಬಾಂಧವರಾಗಿ ಎಂಟ್ರಿ ಕೊಡೋದು ಯಾರು? ಇತ್ತ ಕಡೆ ಅಮ್ಮುವಿನ ಅಣ್ಣ ಪ್ರಿಯಾನ ಕಿಡ್ನಾಪ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.